ಸಣ್ಣ ಉದಾಹರಣೆ, ನಿಮ್ಮಲ್ಲೇ ನಡೆದಂಥ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ನಾವು ಪ್ರಥಮವಾಗಿ ಬಂದಾಗ ಇಲ್ಲಿ ಹೊಟ್ಟೆ ತಿಂತಕ್ಕಂತಹ ಮಕ್ಕಳು ಬಹಳ ಕಡಿಮೆ ಇದ್ದರು. ಯಾವಾಗ ಒಂದು 10 ನಿಮಿಷದ ಲೆಕ್ಚರಿಂಗನ್ನು ಶ್ರೀ ಪಾಲಾಕ್ಷರೇ ನೀವು ಡಬಲ್ ಆಯಿತು ನೀವು ತಿಂತಕ್ಕಂತಹ ಹೊಟ್ಟೆ. ಇದು ಒಂದು ಸಂತೋಷದಾಯಕ ವಿಚಾರ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದಾಗ ಅದರ ಸತ್ಯದ ಅರಿವು ನಿಮಗಾಗ್ತದೆ. ಆ ಸತ್ಯದ ಅರಿವು ಆದಾಗ ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಹತ್ವ ಸಿಗ್ತದೆ. ಅದರಲ್ಲಿರ್ತಕ್ಕಂತಹ ವಿಚಾರ ಸಂಪೂರ್ಣವಾಗಿ ನಿಮಗೆ ತಲುಪ್ತದೆ. ಆ ನಿಟ್ಟಿನಲ್ಲಿ ನೀವು ಅದನ್ನು ಹೊಟ್ಟೆಯನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದರೆ ಅದನ್ನು ಹೇಳೋದು ಕೂಡ ಒಂದು ಸೈನ್ಸೇ. ಸೈಂಟಿಫಿಕಲಿ ಅದು ಎಷ್ಟು ಪೌಷ್ಟಿಕಾಂಶ ಉಳ್ಳದ್ದು ಅಂತ ಅವರು ಬಹಳ ವ್ಯವಸ್ಥಿತವಾಗಿ ಹೇಳಿಕೊಟ್ರು. ಆ ನಂತರದಲ್ಲಿ ಅದು ದ್ವಿಗುಣವಾಯಿತು. ಅದಕ್ಕಾಗಿ ಅವರನ್ನು ಅಭಿನಂದಿಸ್ತೇನೆ, ನಿಮ್ಮನ್ನು ಅಭಿನಂದಿಸ್ತೇನೆ. ಮತ್ತು ಒಂದು ವಿಚಾರ ಶೋಭಾ ಮೇಡಮ್ ಹೇಳಿದಾಗ ನಾವು 6ನೇ ಸ್ಥಾನದಲ್ಲಿದ್ದೀವಿ ಅಂತ ಹೇಳಿದರು. ಜಿಲ್ಲೆಯಲ್ಲಿ 6ನೇ ಸ್ಥಾನದಲ್ಲಿದ್ದೀವಿ ಅಂತ ಸೆಂತೋಯ್ತಾರೆ. ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನಾವು 6ನೇ ಸ್ಥಾನದಲ್ಲಿ ಇರೋದಲ್ಲ, ನಾವು 5 ಒಳಗೆ ಬರಬೇಕು. 1ರಿಂದ 5 ಒಳಗೆ ಬರಬೇಕು. ಆ ಸ್ಥಾನಕ್ಕೆ ಮುಂದೆ ಹೋಗಬೇಕು. ಆ ನಿಟ್ಟಿನಲ್ಲಿ ಹೋಗಬೇಕಾದ್ರೆ ನಿಮ್ಮ ಈ ಕಾರ್ಯಗಳೆಲ್ಲ ಎಲ್ಲ ಕಡೆ ಪ್ರಚಾರ ಆಗಬೇಕು. ಇದು ಎಲ್ಲರ ಮನೆ ಮುಟ್ಟಬೇಕು. ಆವಾಗ ಇಂತಹ ಒಂದು ಕಾರ್ಯ ನಡೀತಾ ಇದೆ. ಈಗಾಗಲೇ ಹೇಳಿದರು, ಇನ್ಸ್ಪೈರ್ ಅವಾರ್ಡ್ಗೆ 2 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಆಯ್ಕೆ ಆಗಿದ್ದಾರೆ ಅಂತಕ್ಕಂಥ ವಿಚಾರವೇ ಸಂತೋಷದಾಯಕ ವಿಚಾರ. ಆ ಇನ್ಸ್ಪೈರ್ ಅವಾರ್ಡ್ ನಿಮಗೇ ಸಿಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಹಾಗೆಯೇ ಯಾವುದೂ ಅಷ್ಟೇ, ಸೈಂಟಿಫಿಕಲಿ ನಾವು ಅದನ್ನು ನೋಡಲಿಕ್ಕೆ ಹೋದಾಗ ಅದರ ಬಗ್ಗೆ ಹೆಚ್ಚಿನ ಮಹತ್ವ ಉಂಟಾಗ್ತದೆ. ಇಲ್ಲಿ ಹೇಳಿದರು, ಗಣಿತದ ಬಗ್ಗೆ ಮತ್ತು ವಿಜ್ಞಾನದ ಬಗ್ಗೆ ಹೆಚ್ಚಿನ ಮಹತ್ವ ಇದರಿಂದ ಸಿಗ್ತದೆ. ಹಾಗಾಗಿ ಅಟಲ್ ಟಿಂಕರಿಂಗ್ ಲ್ಯಾಬ್ ನಮ್ಮಲ್ಲಿದೆ, ಇದೆಲ್ಲೂ ಇಲ್ಲ, KPSನಲ್ಲಿ ಇದೆ. ಅದಕ್ಕೆ ಆದಂಥ ಭಾಳಷ್ಟು ಯೋಜನೆಗಳು ಬರ್ತಾ ಇದೆ ಅಂತ. ಅದು ಯೋಜನೆಗಳು ಬಂದರೆ ಸಾಲಲ್ಲ, ಅದನ್ನು ಸದ್ಬಳಕೆ ಮಾಡ್ಕೋಬೇಕು, ಅದನ್ನು ಉಪಯೋಗಿಸ್ಕೊಳ್ಬೇಕು. ಅಂತಹ ಕಾರ್ಯಕ್ರಮ ನೀವು ಹಮ್ಮಿಕೊಳ್ಬೇಕು. ಇವತ್ತಿಂದಲೇ ಏನು ಇನ್ಸ್ಪೈರ್ ಅವಾರ್ಡಿಗೆ ಇಬ್ಬರಿದ್ದಾರೋ ಇದನ್ನು ನೀವೆಲ್ಲರೂ ಇನ್ಸ್ಪೈರ್ ಆಗಿ ಮುಂದಿನ ಬಾರಿ ಆ ಇನ್ಸ್ಪೈರ್ ಅವಾರ್ಡಿಗೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಸಿದ್ಧರಾಗಬೇಕು ಅಂತ ಹೇಳ್ತಾ, ಇಂತಹ ಒಂದು ಕಾರ್ಯಕ್ರಮನ ಆಯೋಜಿಸಿದಂಥ ನಿಮಗೆಲ್ಲರಿಗೂ ಮತ್ತು ಏನು ವಸ್ತು ಪ್ರದರ್ಶನ ಮತ್ತು ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ತಯಾರಿದ್ದೀರ, ಇದು ಮುಂದಿನ ಬಾರಿ ದ್ವಿಗುಣವಾಗಬೇಕು. ಇವತ್ತು ನಾವು ಎಣಿಸ್ಬೋದು ಅಷ್ಟೇ ಇದೆ, ಈ ಹಾಲು ಸಾಕಾಗಬಾರ್ದು, ಅಷ್ಟು ಮಾಡಬೇಕು. ಅಂತಹ ಒಂದು ಕಾರ್ಯ ನಿಮ್ಮಿಂದ ಆಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ವಂದಿಸ್ತಾ ಇದ್ದಾರೆ.